ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸಂಡೇ ಒಂದು ಪ್ಲ್ಯಾನ್ ಮಾಡುವ ಅಂತ ಹೊರಟಿದ್ದೆ. BRSK ಗುಡಿ ಫಾರೆಸ್ಟ್ಗೆ ಹೋಗ್ಬೇಕಾದ್ರೆ ಫುಲ್ ಹೊಟ್ಟೆ ಹಸಿ ಅಂತ ಹೇಳೋರು. ಅದಕ್ಕೆ ನಾವು ಹೋಟ್ಲು ತಿಮ್ಮಪ್ಪ ಶೆಟ್ಟಿ ಕೊಳ್ಳೇಗಾಲ ಹೋಟ್ಲಿಗೆ ಬಂದಿದ್ದೀವಿ. ನಾಷ್ಟಕ್ಕೆ ಅಂದ್ಬಿಟ್ಟು ಇನ್ನು ಹೋಟ್ಲು ತೆಗ್ದಿಲ್ಲ. ಹುಡುಗರು ಅಂಗಡಿ ಬಾಕ್ಲು ತರ್ತಾವ್ರು ಹೋಗಿ ನಾಷ್ಟಕ್ಕೆ. ಇನ್ನೇನು 1 ಕಿಲೋಮೀಟರ್ ಬರ್ತಾವನೆ ಕಿಶೋರ್. ಅಲ್ಲಿಗೆ ಬಂದ್ಬಿಡಕ್ಕೆ ಅಲ್ಲಿ ಅಣ್ಣ ಎಷ್ಟು ಗಂಟೆಗೆ ಓಪನು? ಒಂದು ನಂಬರ್ ತಾನೆ, ಮತ್ತೆ ನಂಬರ್ ಫೋನ್ ಮಾಡೈತಲ್ಲ ಅಲ್ಲಿ. ಅಣ್ಣ ಎಷ್ಟು ಗಂಟೆಗೆ ನಾವು ಅಂಗಡಿ ಓಪನ್ ಹೋಟ್ಲು ಅಂತ. ಎಷ್ಟು ಗಂಟೆಗೆ ಓಪನು ಅಣ್ಣ? ನಾಷ್ಟ ಎಷ್ಟು ಗಂಟೆಗೆ ಓಪನು? ಕಾಯ್ತಾ ಇದ್ದೀವಿ. ಹೊಟ್ಟೆ ಎಷ್ಟದಾಡೋ, ಬೇಗ ಹೊರಡುತ್ತೆ, ಬಗಲ್ ತೆಗಿಯಣೋ ಇನ್ನು. ಸಾವ್ಗಿ ನೋಡಿ. ಇವಾಗ ಹೋಟ್ಲವ್ರು ಫೋನ್ ಹಾಕಿದ್ರು ನಾಷ್ಟ ರೆಡಿ ಆಗೈತೆ ಅಂದ್ಬಿಟ್ಟು. ನಾವು ನಮ್ಮ ಬೈಸೆಲ್ಲ ಹೋಗ್ತಾ ಇದ್ದವರು ರಿಟರ್ನ್ ಬಂದು ಹೋಟ್ಲೊಳಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಬೈಸಿ ಹೊತ್ತು ಸಂಡೇ ಒಂದು ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು BRS KGUD ಫಾರೆಸ್ಟ್ ಹೊರಟಿದ್ದೀವಿ. 3 ಗಂಟೆಗೆ ಎದ್ದು ರೆಡಿಯಾಗಿ 4 ಗಂಟೆಗೆ ಕನಕಪುರ ಬಿಟ್ಟು ಈಗ ಸುಮಾರು ಒಂದು 6 ಗಂಟೆ ಆಗಿದೆ. ಕೊಳ್ಳೇಗಾಲ ಬಂದಿದ್ದೀವಿ. ಎದೆ ತೊಳಿರಪ್ಪ, ಯಾಕ್ರಪ್ಪ ಎಡೆ ತೊಳಿತಾರೆ ಯಾರು. ಎರಡೆರಡು ಗಚ್ಕೆ ಹೋಯ್ತದೆ ಇದು. ದೋಸೆ ಮತ್ತು ದೋಸೆ 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 ಅವರೇ ಬೆಳೆ ದೋಸೆ. ಅದು ಗೀ ದೋಸೆ ನೋಡಿ. ಒಂದು ದೋಸೆ 3 ಭಾಗ ಮಾಡವ್ರೆ. ಹಾಂ, ಫೈನಲಿ ನಾಷ್ಟ ಮಾಡಿಕೊಂಡು BRS ಚೆಕ್ ಪೋಸ್ಟ್ಗೆ ಎಂಟ್ರಿ ಆಯ್ತದೆ ನೋಡಿ. BRS ಇಲ್ಲಿ ಟಿಕೆಟ್ ತಗೋಬೇಕಂತ ಹೇಳ್ತಾರೆ. ಅಂತ ಎಷ್ಟು 40 ಬಿಡು, ತಗೊಂಡ್ಬಿಡು. ಒಂದೊಂದು ಗಾಡಿಗೆ 30 ರೂಪಾಯಿ 40 ರೂಪಾಯಿ. ಆಯ್ತಾ ಬಿಡೋಣ ಅಲ್ಲಿ. 4 ಗಾಡಿ 50 ರೂಪಾಯಿ ಇಸ್ಕೊಂಡು 10 ರೂಪಾಯಿ ಚೇಂಜ್ ಇಲ್ಲ ಕಳಿಸ್ತಾವೆ. ಚೇಂಜ್ ಇಲ್ಲ. ಆದರೂ ಹಸಿರು ಇರಬೇಕಾ ಚೆನ್ನಾಗಿರೋದು. ಹಾಂ ನೋಡಿ, ಫುಲ್ ಫಾರೆಸ್ಟ್ ಎಲ್ಲ ಮಳೆಯಲ್ಲಿ ಗೊಣಿಕೋಗ್ಬಿಟ್ಟೈತೆ. ಅಂದರೆ ಫುಲ್ ಹಸಿರೇ ಕಮ್ಮಿ ಆಗ್ಬಿಟ್ಟೈತೆ. ಯಾವ ಪ್ರಾಣಿ ಒಂದು ಪ್ರಾಣಿ ಕೂಡ ಕಾಣಲಿಲ್ಲ ಫಾರೆಸ್ಟ್ ಏರಿಯಾದಲ್ಲಿ. ಫುಲ್ಲೆಲ್ಲ ಡ್ರೈ ಆಗ್ಬಿಟ್ಟೈತೆ. ನಮ್ಮ ಮಳೆ ಸೀಸನ್ ಬಂದರೆ ಸೂಪರಾಗಿರುತ್ತೆ. ನಾರ್ಮಲ್ ಟೈಮಾಗಿ ಬಂದರೆ ಎಲ್ಲ ಒಣಗಿಕೊಂಡಿದೆ. ನೋಡೋಕ್ಕಾಗಲ್ಲ. ಕೊಟ್ಟರು ಇಬ್ಬನಿ ಮಳೆ ಬೀಳ್ತದೆ. BRS ಚೆಕ್ ಪೋಸ್ಟ್ ಹೋಗ್ತಾ ಇದ್ದೀವಿ. ನೋಡಿ ಸುತ್ತಾದ್ವಿ ಹೆಂಗೆ ಕಾಣ್ತಿದೆ. ಫುಲ್ ಕವರ್ ಆಗ್ಬಿಡುತ್ತೆ. ಇಂಥ ಮಳೆಯನ್ನು ಹೆಂಗೆ ಫುಲ್ ಹೆಲ್ಮೆಟ್ಲಿ ಬೀಳ್ತೈತೆ ಅಂತ ಫುಲ್ ಮಳೆ ಬರ್ಕೊಂಡು ಬರ್ತಾ ಇದೆ. ಬಾಯ್ಸೆಲ್ಲ ಫುಲ್ ತಲೆ ಬಸ್ಕೊಂಡು ರೆಡಿ ಆಯ್ತಾ ಇದ್ದಾರೆ ದೇವಸ್ಥಾನದೊಳಗೆ ಹೋಗಿ. ಬಿಳಿ ರಂಗನಾಥ ಸ್ವಾಮಿ ಬರಪ್ಪ ಬನ್ನಿ. ಬಂದು ಬಿಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಬಂದೀವಿ ನಾವು ನಮ್ಮ ಬೈಸೆಲ್ಲ. ಸ್ನೇಹಿತರೆ, ಇವ್ರು ಚಪ್ಪಲಿ ಅಂತ ಬುಡಕೆ ನೋಡ್ತಾನೆ. ಇಲ್ಲೊಂದ್ ಬಿಡು ಅಲ್ಲೊಂದ್ ಬಿಡು. ಅದು ಒಳ್ಳೇದು. ಸೀರಿಯಸ್ ಆಗಿ ಯಾವ ಮುಟ್ಟಲ್ಲ. ಕೊಟ್ಬಿಟ್ಟ ಬಿಸಾಕ್ಬಿಡ್ತೀನಿ. ಇಲ್ಲಿಂದ ನಾನು ಹಿಡಿದ ಕಷ್ಟ. ಮಕ್ಳು ಬರೀ ಇಂಥ ಕೆಲ್ಸನೇ. ಎಲ್ಲರೂ ನನ್ನ ಅದಕ್ಕೆ ನಾನು ಏನೇ ಎತ್ಕೊಬ್ರಲ್ಲೇ. ನೋಡಿ, ಬೆಳಿಗ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಜನ ಅಂತೂ ಯಾರೂ ಇಲ್ಲ, ಸ್ವಲ್ಪ ಜನ ಇದ್ದಾರೆ ನೋಡಿ. ಫುಲ್ ಎಷ್ಟು ವಿಶಾಲ ಪ್ರಶಾಂತವಾಗಿದೆ. ಸ್ವಲ್ಪ ಅದೇ ಮಧ್ಯಾಹ್ನ ಟೈಮ್ ಬಂದ್ಬಿಟ್ರೆ ಫುಲ್ಲು ರಶ್ಶು ಕ್ಯೂ ನಿಂತ್ಕೋಬೇಕಾಗ್ತಿದೆ. ಹೆಂಗೋ ನಾವು ಬರೋ ಟೈಮಲ್ಲಿ 6 ಜನ ಕಮ್ಮಿ ಇದ್ದಾರೆ, ಆರಾಮಾಗಿ ಫ್ರೀ ಆಗಿದೆ. ಹೆಂಗೋ ನಾವು ಬಂದಿರೋ ಟೈಮ್ ಕರೆಕ್ಟಾಗಿ ಅಭಿಷೇಕ ಆಗ್ತಿತ್ತು. ವೀಡಿಯೋ ಮಾಡೋಂಗಿಲ್ಲ, ಆದರೂ ವೀಡಿಯೋ ಮಾಡಿಬಿಟ್ಟಿದ್ದೀನಿ ನೋಡಿ. ಅಭಿಷೇಕ ನೋಡಿ, ಒಳ್ಳೆ ದರ್ಶನ ಆಯಿತು ನಮಗಂತೂ.
ನೋಡಿ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ. ಈ ಟೈಮ್ 9 ಗಂಟೆ. ಫುಲ್ಲು ಫಾಗು, ಫುಲ್ಲು ಮುಚ್ಕೊಬಿಟ್ಟಿದೆ, ಒಂಚೂರು ವ್ಯೂವೇ ಕಾಣ್ತಾ ಇಲ್ಲ. ಫುಲ್ಲು ಮಳೆ ಬೇರೆ ಬರ್ತಾಯಿದೆ ಫುಲ್ ಟಾಪಲ್ಲಿರೋದಕ್ಕೂ. ನೋಡಿ ಅಲ್ಲಿಂದ ಈ ಕಡೆ ಸೈಡು ದೇವಸ್ಥಾನ ಲೆಫ್ಟ್ ಸೈಡ್ ಬಂದರೆ ನೋಡಿ ವ್ಯೂ ಹೆಂಗೈತೆ ಅಂದರೆ ಇಲ್ಲಿ ಊಟ ಕೊಡ್ತಾರೆ ಎಲ್ಲ, ಊಟದ ಮನೆ, ಅನ್ನದಾಸೋಹ. ಸಂಡೇ ಆದರೂ ಜನನೇ ಇಲ್ಲ. ಮೋಸ್ಟ್ಲಿ ಜನ ಮಧ್ಯಾಹ್ನ ಬರ್ತಾರೇನೋ, ಮಾರ್ನಿಂಗ್ ಜನ ಇಲ್ಲ. ಹೆಂಗಿದೆ ನೋಡಿ, ಪೀಸ್ ಆಗಿದೆ, ಯಾರೂ ಇಲ್ಲ. ವ್ಯೂ ಮಾತ್ರ ನೋಡೋಕೆ ಏನೋ ಕಾಣ್ತಾರೆ, ಎಲ್ಲ ಫುಲ್ ಮೋಡ ಮುಚ್ಕೊಂಡೈತೆ. ತೋರಿಸಿದ್ ಬನ್ನಿ ವ್ಯೂನ. ಓಟ ಎಲ್ಲಿ ಇಟ್ಬಿಟ್ಟರು ಅಂತ ಯಾರು ನೀನು ನಾನು ಹಂಗೆ ಇಟ್ಕೊಳ್ಳಲ್ಲ. ನಮ್ಮ ಹಂಗೆ ಇಚ್ಛವರ್ದು ಅಂತ ಹೇಳೋರು. ನಮ್ಗೆ ಗೊತ್ತದ ಇಟ್ಕೊಳ್ಳೋದಿಲ್ಲ ನಾನು ಅದಕ್ಕೆ. ಏನಿಲ್ಲ ಗೊತ್ತಿಡೋದ್ರೆಲ್ಲ ನೋಡಿ ಇಲ್ಲಿಂದ ವ್ಯೂ 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 ನೋಡಿ. ಸೂರ್ಯ ಎದುರಿನ ಕ್ಲಾರಿಟಿ ಚೆನ್ನಾಗಿ ಕಾಣ್ತಿತ್ತು. ಫೋಕಸ್ ತಗೋತಿಲ್ಲ. ಸೂರ್ಯ ಆ ಕಡೆ ಈ ಕಡೆ ಇದ್ದೀರ ಹೇಳ್ತಾರದು, ಇದ್ದೀರ ಕ್ಲಾರಿಟಿ ಚೆನ್ನಾಗಿ ಕಾಣೋದು. BR ಹಿಲ್ಸ್ ಬಿಳಿಗಿರಿ ರಂಗನ ಬೆಟ್ಟ. ಚಳಿ ನಗೀತ ನನಗೆ. ಬಾಯ್ ಸುಮ್ಮನೆ ಇರ್ದೆ, ಕೋದೆಯಲ್ಲಿ ಕಲ್ಲು ಹೊಡೆದ ಕೂತಾರೆ. ಸುಮ್ಮನೆ ಏನಾರ ಒಂದು ತರಲೆ ಮಾಡ್ತಾ ಇರ್ತಾರೆ, ಸುಮ್ಮನೆ ತಿರೋರು ನಮ್ಮ ಹುಡುಗರುಗಳೆಲ್ಲದಾಗೆ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಶೂಟ್ ನಡೀತೈತೆ. ಒಟ್ಟಿಗೆ ಒಂದು ಅರ್ಧ ಗಂಟೆ ಎಲ್ಲರೂ ನಾನು ನಂದು ಫೋಟೋ ತೆಗ್ದಿದ್ದು ಫೋಟೋ ಶೂಟ್ ಮಾಡಿಸ್ಕೊಂಡು ಎಲ್ಲರೂ. ಅವ್ನಿಗೆ ಯಾಕೆ ಹಾಕಬೇಡ ಅಂದ್ರೆ ನನಗೇನೋ ಕೊಡ್ತಾ ಇದೀವಿ ಪಾಪ ಅವನಿಗೆ. ಇವ್ರು ಬ್ಲ್ಯಾಕ್ ಡ್ರೆಸ್ ಕೊಯ್ತದೆ, ಅವ್ನು ಬೇರೆ ಕಲರ್. ನಾನು 5X ಕೂದಲು ಸರಿ ಮಾಡಿ. ಬಂದಾಗ ಯಾವ ಗಾಡಿ ಇಲ್ಲ, ಈಗ ಎಷ್ಟು ಗಾಡಿ ಆಗೋಗಿದೆ ನೋಡಿ. ನೋಡಿ ನೋಡಿ ಎಷ್ಟು ಜನ ಬಂದಿದ್ದಾರೆ. ನಾವು ಬಂದಾಗ ಇದ್ದೀವಿ ಒಂದು 10 ಕಾರ್ ಇದ್ದು, ಇವಾಗೆಲ್ಲ ಒಂದು 50 ಕಾರ್ ಆಗಿದ್ದಾವೆ. ನಾಳೆ ನಾವು ಬಂದ ಫುಲ್ದು ಅಭಿಷೇಕ ನಡೀತಿತ್ತು, ಕ್ಲೀನಾಗಿ ಅಭಿಷೇಕ ನೋಡಿಕೊಂಡು ರಶ್ ಇರಲಿಲ್ಲ. ಇವಾಗ ಅಲ್ಲೇ ಕ್ಯೂ ಸ್ಟಾರ್ಟ್ ಆಗಿದೆ, ಅಲ್ಲಿ ಕ್ಯೂ ನಿಂತಾರೆ ಜನಗಳೆಲ್ಲ. ನಮ್ದೆಲ್ಲ ದರ್ಶನ ಆಯಿತು, ಎಲ್ಲ ಫೋಟೋ ಗಿಡೋ ತೊಗೊಂಡು ಒಳಗೆ ನೋಡಿಕೊಂಡು ನೆಕ್ಸ್ಟು ಈಗ BR ಹಿಲ್ಸಿಂದ ಕೇಗುಡಿ ಫಾರೆಸ್ಟ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈಗ ಹೋಗ್ಬೇಕೀಗ ಕೇಗುಡಿ ಫಾರೆಸ್ಟು. ಫ್ರೆಂಡು ನಮಗೋಸ್ಕರ ಅಲ್ಲಿಂದ ಲಾಡು ತೊಗೊಂಡು ಕೊಡ್ತಾನೆ. ನಾನು ಇಲ್ಲಪ್ಪ ಮನೇನು ತಗೊಂಡು ಕೊಡ್ತಾನೆ ಅಂದ್ಕೊಂಡ್ರೆ ದೇವ್ರ ಪಸನೆ ತೊಗೊಂಡು ಕೊಡ್ತಾನೆ ಲಾಡನ್ನು. ತೋರಿಸಿ ಹೊಡಿ ಕೊಡ ಎಲ್ಲರಿಗೂ. ಬೇಡಪ್ಪ ನೀ ಮುರಿಯೋಣ ಒಂಚೂರು ಅಲ್ಲೇ. ಈಗ BR ಹಿಲ್ಸ್ ನೋಡಿಕೊಂಡು ಅಲ್ಲಿಂದನೇ ಕೇಗುಡಿ ಫಾರೆಸ್ಟ್ ಹೊಡ್ತದೆ. ನೋಡಿ ಕೇಗುಡಿ ಫಾರೆಸ್ಟಲ್ಲಿ ಎಷ್ಟು ಹಸಿರು ಐತೆ ಅಂದರೆ ನೋಡಿ ಸಖತ್ತಾಗೈತೆ. ಬಟ್ BR ಹಿಲ್ಸಲ್ಲಿ ಸ್ವಲ್ಪ ಹಸಿರೇ ಇಲ್ಲ, ಎಲ್ಲ ಒಣಕೊಂಡೈತೆ. ಕೇಗುಡಿ ಫಾರೆಸ್ಟ್ ಫುಲ್ಲು ಚೆನ್ನಾಗೈತೆ, ಚೆನ್ನಾಗೈತೆ. ಬಟ್ ಯಾವುದೇ ಥರ ಪ್ರಾಣಿಗಳು ಸಿಕ್ಕಿಲ್ಲ. ಇಲ್ಲಿ ಬಂದು ಕೆರೆ ಹತ್ರ ಕೂಡ ಒಂದು ಬಾಯ್ಸ್ ನೋಡಿ ಈಗ ಜಗಳ ಮಾಡ್ತಾರೆ. ಒಬ್ಬ ಲಾಯರು, ಒಬ್ಬ KV. ಅವ್ನು ಇವ್ನಿಗೆ ಗುರ್ಸೋದು, ಇವ್ನು ಅವ್ನು ಗುರ್ಸೋದು. ನೋಡೋಕ್ಕೆ ಮಜಾಗೈತೆ. ಇಲ್ಲೇ ಒಕ್ಕಲ ಇಲ್ಲೇ ಸೇನಕ್ಕೆ ಹೋದು ಆ ಪವರ್ ನನಗೆ ನೀರ ಕೈಯಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ. ಕನೆಕ್ಷನ್ ಬೇಕಾರೆ ನಡಿ TC ಹತ್ರ ಇಲ್ಲೇ ಕೊಡ್ತೀನಿ. ನಾನು ಇಲ್ಲಿರೋ ಕೋಟೆ ಎಲ್ಲ ಬಿಟ್ಟು ಮಕ್ಕಳ ತಾಕ್ಬೋದು. ನಿನ್ಗೆ ಆ ಪವರ್ ಇದ್ದತೇನಾ? ಇಲ್ಲಿ ಹೋಗಲ್ಲಿ ತೂತು ಕೈಯಾಗ ಸಾಕು. ಕರೆಂಟ್ ಹೊಡಿದವ್ರು ಕೇಳು. ಇಲ್ಲಿರೋ ಕೋಟೆಲ್ ಹೋಗಿ ನಾನು ಸೈ ನೋಡಿಬೋದು. ಇಲ್ಲೂ ಕರೆಂಟ್ ಕೊಡ್ತೀನಿ, ಇಲ್ಲೂ ಕರೆಂಟ್ ಕೊಡ್ತೀನಿ. ಯೂಟ್ಯೂಬ್ ಅಲ್ಲಿ ಈಗೇನು ಕರೆಂಟ್ ಬೇಕು ತಾನೆ, ಇಲ್ಲೂ ಕೊಡಿಸ್ತೀನಿ. ಯಾಕೆ ಹೇಳ್ತೀನಿ ಅವನು ಕರೆಂಟ್ ಹೊಡಿಲ್ಲ ನಾನು ಮತ್ತೆ ಬೇರೆ ಇನ್ನೂ ಕೋಟ್ ತಗೋ ಬರ್ಬೇಕು. ಹೇಳದಲ್ಲ, ನೀನು ಕೋಟ್ ತಗೋಬೇಕು. ನಮ್ ಜಡ್ಜ್ಮೆಂಟ್ ಇಲ್ಲೇ ಕೈ ಹಾಕೋ. ಜಡ್ಜ್ಮೆಂಟ್ ನಿನ್ ಕೆಲಸ ಬರೀ ಎಲ್ಗೂರಲ್ಲಿ ಅಷ್ಟೇ. ನಮ್ ಕೆಲಸ ಆಲ್ ಓವರ್ ಕರ್ನಾಟಕ ಎಲ್ಲಾರ ಮಾಡ್ಬೋದು. ನಿಮ್ ಕರೆಂಟ್ ಬೇಕು ತಾನೆ, ಕರೆಂಟ್ ಕೊಡಿಸ್ತೀನಿ. ಕೇಗುಡಿನೂ ಕರೆಂಟ್ ಕೊಡಿಸ್ತೀನಿ. ಕರೆಂಟ್ ಬೇಕು ತಾನೆ. ತಾಕದಿದ್ರೆ ವೈರ್ ಕಟ್ ಮಾಡ್ಲಿ ಯಾವ್ದಾರ ಒಂದ. ತಾಕದಿದ್ರೆ ವೈರ್ ಕಟ್ ಮಾಡಲೇ, ತಾಕದಿದ್ರೆ ಮಾಡು. ಬೇಕಾದ್ರೆ ಹೇಳ್ತೀನಿ. ನಾನ್ ಬೇಕಾದ್ರೆ ಇಲ್ಲಿ ಹೋಗ್ಬಿಟ್ಟು ನಾನು ಹೇಳು, ಇಲ್ಲಿ ನಿಯರ್ ಕೋರ್ಟಲ್ಲಿ ಹೋಗ್ಬಿಟ್ಟು ಮಕ್ಕಳ ನಿಯರ್ ಕೋರ್ಟ್ ಹೋಗ್ಬೇಕು ನೀನು. ಆಯ್ತು, ನೀನು ಕೋರ್ಟ್ ಹೋಗು, ನಿಯರ್ ಕೋರ್ಟ್ ಹೋಗ್ಬೇಕು ನೀನು. ನಾನು ನಿಯರ್ ಅಲ್ಲಿ ಕೊಳೆಗಾಲ KBS ನಿಯರ್ ಕೋರ್ಟ್ ಹೋಗ್ಬೋದು. ನಾನು ಈ ಫಾರೆಸ್ಟ್ ತಗೋಬಹುದು. ನಾನು ಈ ಫಾರೆಸ್ಟ್ ಕೇಸ್ ನಾವು ತಗೋಬಹುದು. ನಾನು ಇಲ್ಲಿ ಹೋಗಿ ಕೆಲಸ ಮಾಡ್ಬೋದು. ಕಟ್ ಮಾಡು, ಇವಾಗ ಮಾಡು, ಹೋಯ್ತಾ ಮಾಡ್ತೀನಿ. ಅವೆಲ್ಲ ಹಾಕ್ಬಿಡ, ಅವೆಲ್ಲ ಚೆನ್ನಾಗಿರಲ್ಲ ನಮ್ಮ.
ಅದೇನಾರ ವಿಡಿಯೋ ಜಡ್ದು ನೋಡ್ಬಿಟ್ರೆ ಮಕ್ಕಳ ಏನು ಯೂಟ್ಯೂಬ್ ಅಲ್ಲಿ ಎಲ್ಲ ಫೈಲ್ ಮಾಡ್ಬೋದು ಅಂತಿದೆ. ನಮ್ಗೆ ಅಥಾರಿಟಿ ಅದ ಪವರ್ ಅದ ಕಣ. ಮಾಡು, ನಿನ್ ಪವರ್ ಇರ್ಬೇಕು ಇನ್ನೂ ಜೋರಾಗೆ. ಹಾಗೆ ನಮ್ಗೆ ಧೈರ್ಯ, ವೆಯ್ಟ್ ಅಂಡ್ ಸಿ. ಹಾಗೆ ಧೈರ್ಯ. ಫಾರೆಸ್ಟ್ ಏರಿಯಾದಲ್ಲೂ ಝೀರೋ ನೆಟ್ವರ್ಕು, ಫೋನ್ಪೇ ಎಲ್ಲ ಏನಿಲ್ಲ, ಕ್ಯಾಶ್ ಅಷ್ಟೇ ಇರೋದು. ಸ್ವಲ್ಪ ಹಂದಿಯಷ್ಟು ಕಾಣ್ತು. ಅಜ್ಜಿ ಒಬ್ಬರೇ ಹಣ್ಣು ಮಾಡ್ತಾ ಕೂತಿದ್ರು. ಒಂದು ಹಣ್ಣು 30 ರೂಪಾಯಿ ಅಂತೆ. ಒಂದು 2-3 ಹಣ್ಣು ತೊಗೊಂಡು ಅಜ್ಜಿಗೆ ವ್ಯಾಪಾರ ಮಾಡಿಬಿಟ್ಟು ಹಣ್ಣು ಚೆನ್ನಾಗಿತ್ತು ತಿನ್ಕೊಂಡು ಇಲ್ಲಿಗೆ ಡೇ 1 ಟ್ರಿಪ್ ಮುಗೀತು. ರಿಟರ್ನ್ ನಾವು ಕನಕಪುರಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಫ್ರೆಂಡ್ಸ್. ಇದೇ ಹೆಚ್ಚಿನ ಮಾಹಿತಿಗೆ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ನಿಮ್ಗೆ ಕೊಡ್ತೀನಿ, ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಾಯ್.